ಜ್ಞಾನಪೂರ್ಣ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಜ್ಞಾನಪೂರ್ಣ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಅನುದಿನ ಗುರುವಿನೊಳನು ಗೂಡಿ ಭಕ್ತಿಯಲ್ಲಿ ಅನುದಿನ ಗುರುವಿನೊಳನು ಗೂಡಿ ಭಕ್ತಿಯಲ್ಲಿ ಜನನ ಮರಣ ರಹಿತ ಜಂಗಮಕ್ಕೆ ಬೆಳಗಿರಿ. ಜ್ಞಾನಪೂರ್ಣ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. If you are giving irrigation water, ನೀವು ನೀರಾವರಿ ಮುಖಾಂತರ ಕೊಡೋದಾದ್ರೆ you have to give 200 to 400 liters Jivamrutam per acre. 200ರಿಂದ 400 ಲೀಟ್ರು ಅಷ್ಟು ಜೀವಾಮೃತವನ್ನ 1 ಎಕರೆಗೆ ಕೊಡ್ಬೋದು. Through the irrigation water, ನಮ್ಮ ನೀರಾವರಿಯ ಪದ್ಧತಿ ಮುಖಾಂತರ ಅಥವಾ ನೀರಾವರಿ ನೀರಿನ ಜೊತೆಗೆ twice a month. ತಿಂಗಳಿಗೆ 2 ಸಲ Repeat again. ನಾವು ಜೀವಾಮೃತವನ್ನ ನಮ್ಮ ಭೂಮಿಗೆ 1 ಎಕರೆಗೆ ತಿಂಗಳಿಗೆ 2 ಸಲ 100ರಿಂದ 200 ಲೀಟರ್ ಅಷ್ಟು ಜೀವಾಮೃತವನ್ನ ನಮ್ಮ ಇರಿಗೇಷನ್ ಅಥವಾ ನೀರಾವರಿ ಪದ್ಧತಿಯಲ್ಲಿ ನಾವು ಕೊಡಬಹುದು. It's okay? ಅರ್ಥ ಆಯ್ತಾ? In rainy season, no irrigation. ಆ? In rainy season, no irrigation. Rainy season. ಮಳೆಗಾಲದಲ್ಲಿ ನಾವು ನೀರಾವರಿಯನ್ನು ಕೊಡುವಂತ ಅವಶ್ಯಕತೆ ಇಲ್ಲ. In rainy season, nobody give the irrigation water. ಮಳೆಗಾಲದಲ್ಲಿ ಯಾರು ಕೂಡ ನಾವು ನೀರನ್ನ ತೋಟ ಹೊಲಗಳಿಗೆ ಕೊಡೋದಿಲ್ಲ. Then we have to pour the Jivamrutam on the surface of soil. ಆ ಸಮಯದಲ್ಲಿ ನೀವು ನೇರವಾಗಿ ಜೀವಾಮೃತವನ್ನ ನಮ್ಮ ಗಿಡಗಳ ಮಧ್ಯೆ ಕೊಡಬಹುದು. In winter and summer, ಚಳಿಗಾಲ ಮತ್ತು ಬೇಸಿಗೆನಲ್ಲಿ ಶೀತಕಾಲ ಉಷ್ಣಕಾಲ 200 to 400 liters Jivamrutam per acre through the irrigation water twice a month. 1 ಎಕರೆಗೆ 200ರಿಂದ 400 ಲೀಟ್ರು ತಿಂಗಳಿಗೆ 2 ಸಲ ನೀರಾವರಿ ಮುಖಾಂತರ ಕೊಡುವಂಥದ್ದು. And it should be continued. ಅದು ಚಳಿಗಾಲದಿಂದ ಮತ್ತೆ ಮಳೆಗಾಲ ಚಳಿಗಾಲ ನೀರು ಕೊಡೋಕೆ ಶುರು ಮಾಡಿದಾಗಿಂದ ಮತ್ತೆ ಮಳೆಗಾಲ ಶುರುವಾಗೋವರೆಗೂ ಅಂದ್ರೆ ಬೇಸಿಗೆಯನ್ನು ಸೇರಿಸಿ ಶುರುವಾಗೋವರೆಗೂ ಅಷ್ಟೂ ದಿನ ಕಂಟಿನ್ಯೂಸ್ ಆಗಿ ತಿಂಗಳಿಗೆ 2 ಸಲ ಜೀವಾಮೃತವನ್ನ ಕೊಡ್ತಾ ಇರುವಂಥದ್ದು ನಿರಂತರವಾಗಿ. How much maximum quantity of the Jivamrutam you will give? You will get the miracle result. Miracle. ನೀವು ಎಷ್ಟು ಜಾಸ್ತಿ ಜೀವಾಮೃತವನ್ನ ಕೊಡ್ತಿರೋ ಅಷ್ಟು ಅದ್ಭುತವಾದಂತ ಫಲ ಮತ್ತೆ ಪ್ರತಿಫಲ ನಿಮಗೆ ಸಿಗುತ್ತೆ. तो जीवामृत देने में कंजूसी नहीं करना है. कंजूसी को क्या बोलते हैं? ಜೀವಾಮೃತ ಕೊಡ್ಬೇಕಾದ್ರೆ ಚೌಕಾಸಿ ಮಾಡಬೇಡಿ, ಜಿಪುಣತನ ಮಾಡಬೇಡಿ. यहाँ बैठे हुए कुछ कंजूस लोग होंगे. ಇಲ್ಲಿ ಕುಂತಿರೋ ಸ್ವಲ್ಪ ಚೌಕಾಸಿ ಮಾಡುವಂತವ್ರು ಜಿಪುಣತನ ಮಾಡುವಂತವ್ರು ಇರ್ಬೋದು. ठीक है. ಇರ್ಲಿ, ತೊಂದರೆ ಇಲ್ಲ. Now you can take the poison that is called tea. ವಿಷವನ್ನ ಕುಡಿಬಹುದು, ಟೀ ಅನ್ನೋ ವಿಷವನ್ನ ನೀವು ಕುಡಿಬಹುದು. Then we will continue. ಆಮೇಲೆ ಕಂಟಿನ್ಯೂ ಮಾಡೋಣ. 10-minute break.